ನಮಸ್ಕಾರ ವೀಕ್ಷಕರ, ನ್ಯೂಸ್@7ಗೆ ಸ್ವಾಗತ. ನಾನು ರೀಟಾ. ಇಂದು ಗುಳೇದಗುಡ್ಡದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗುಳೇದಗುಡ್ಡದ ಶಾಸಕರು ಬಿಬಿ ಚಿಮ್ಮನಕಟ್ಟಿ ಅವರು ಅನಿವಾರ್ಯ ಕಾರಣದಿಂದ ಬರದೇ ಇದ್ದಲ್ಲಿ ಪತ್ರದೊಂದಿಗೆ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಗುಳೇದಗುಡ್ಡದ ಮಾಜಿ ಶಾಸಕರು ಹಾಗೂ ಬಾಗಲಕೋಟೆ ಜಿಲ್ಲೆ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್.ಜಿ. ನಂಜನಮಠ ಹಾಗೂ ರಾಜು ಸಂಗಮ್, ಚಾಂದ್ ಬಾಷಾ ಪಿಂಜಾರ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಎಲ್ಲರಿಗೂ ಈದ್ ಮುಬಾರಕ್ ಶುಭಾಶಯ ತಿಳಿಸಿದರು. ಗುಳೇದಗುಡ್ಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಕೆ.ಆರ್. ರಾಯಚೂರ್ ಹಾಗೂ ಸದಸ್ಯರು ಮತ್ತು ಊರಿನ ಪ್ರಮುಖರಾದ ಯಾಸಿನ್, ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಮೆಹಬೂಬ್ ಕಾಂಟ್ರಾಕ್ಟರ್, ಪುರಸಭೆ ಸದಸ್ಯರಾದ ರಫೀಕ್ ಕಲಬುರ್ಗಿ, ಮುನ್ನಾ ಕೊನ್ನೂರ್, ಮೆಹಬೂಬ್ ಸವರಾಜ್, ಚಾಂದ್ ಬಾಷಾ ಮೋಮಿನ್, ದಾದಾಪೀರ್ ಕಲಾದ್ಗಿ, ಮೆಹಬೂಬ್ ಹನ್ಗಿ, ಜಾಕಿರ್ ಇಲ್ಕಲ್, ಬಾಷಾ ಸಾದ್ನಿ ಹಾಗೂ ಯುವಕರು ಮತ್ತು ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಹಿಂಸರಿ ನೀನು ಕೈ ಬಿಡೋದು ಹಿಂಸರಿ ಒಪ್ಪ ಮೆಂಬರ್ ಜೋಡಿ ನಿಂತು ಕರೆಕ್ಟಾಗಿ ಸಾಹೇಬ್ರ ನೋಡ್ರಲ್ಲ ಸಾಹೇಬ್ರ ಓಕೆ. उसी तरह इस ईदगाह मैदान को कम से कम 8 मीटिंग किए हुए हैं. ಎಚ್ಚರಿಸಿಕೊಳ್ಳುವುದಕ್ಕಾಗಿ ನಮ್ಮ ಜೀವನದ ಕ್ರಮವನ್ನು ಕ್ರಮಬದ್ಧವಾಗಿ ಸಿಸ್ಟಮೆಟಿಕ್ ಆಗಿ ರೂಪಿಸಿ ಜನಸಂಖ್ಯೆ ಅವರು ಎಲ್ಲರೂ ಭಗವಂತನ ಸ್ಮರಣೆಯಲ್ಲಿ ಇದ್ದಾರೆ. ಬೇರೆಯವರು ಅದಕ್ಕೆ ಸಹಕಾರವನ್ನು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಲವಾರು ನಮ್ಮ ಜೀವನ ಕ್ರಮ, ಮುಂದಿನ ಭವಿಷ್ಯ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡುವಂತ ದಿವಸ ಇದು, ಸಂದರ್ಭ. ನಿಮ್ಮೊಂದಿಗೆ ನಾನು 19 ಇಲ್ಲಿವರೆಗೆ ಬಂದಿದ್ದೆ. 2 ಬಾರಿ ನೀವೆಲ್ಲ ಒಗ್ಗಟ್ಟಿನಿಂದ ನಾನು ಶಾಸಕನಾಗುವುದಕ್ಕೆ ಕಾರಣರಾಗಿದೆ. 2 ಬಾರಿಯೂ ಕೂಡ ಮತ್ತೆ ಪ್ರಯತ್ನ ಮಾಡಿದ್ದೀರಿ. ರಾಜಕಾರಣ ಸೋಲು ಗೆಲುವಿನ ಮಧ್ಯೆ 2 ಬಾರಿ ಸಾಧ್ಯವಾಗಿದೆ, 2 ಬಾರಿ ಅಸಾಧ್ಯವಾಗಿದೆ. ಈ ಸಂದರ್ಭದಲ್ಲಿ ಅದನ್ನು ಯಾಕೆ ನಾನು ನೆನೆಸ್ತೀನಿ ಅಂದ್ರೆ, 85ರಲ್ಲಿ ನೀವು ಶಾಸಕರನ್ನಾಗಿ ನನ್ನನ್ನು ಮಾಡದೆ ಹೋಗಿದ್ರೆ ಈ ಕರ್ನಾಟಕಕ್ಕೆ ನಾನು ಪರಿಚಿತನಾಗ್ತಾ ಇರಲಿಲ್ಲ. ನೀವು ಶಾಸಕರನ್ನಾಗಿ ಮಾಡಿದ ಕಾರಣಕ್ಕೆ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ, ಇಂದು ಕೂಡ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷನಾಗಿ 6 ವರ್ಷದಿಂದ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡುವಂತ ಆ ಸುಸಂದರ್ಭವನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ಗೌರವ ಬೆಳೆದಿದೆ. ಸಮಾಜ ನಮ್ಮನ್ನು ಎತ್ತಿ ಹಿಡಿದಿದೆ, ಸಮಾಜ ಬೆಂಬಲ ನೀಡಿದೆ, ಸಮಾಜ ಪಾಲಿಸಿದೆ, ಪೋಷಿಸಿದೆ. ಸಮಾಜಕ್ಕೆ ನೀವು ಕೂಡ ನಿಮ್ಮದೇ ಆದಂತಹ ಶಕ್ತಿಯ ಆಧಾರದ ಮೇಲೆ ಧಾರೆ ಎರೆದಿದ್ದೀರಿ, ದಾನ ಮಾಡಿದ್ದೀರಿ. ಇದೆಲ್ಲ ನಡೀತಕ್ಕಂಥ ಒಂದು ಕೆಲಸ. ನೀವು ನಮಾಜ್ ಮಾಡುವಾಗಲೆಲ್ಲ, ಧ್ಯಾನ ಮಾಡುವಾಗಲೆಲ್ಲ ಕಣ್ಣು ಮುಚ್ಚಿ ಕೂತಿರ್ತೇವೆ. ಕಾರಣ ಭಗವತ್ ಚಿಂತನೆ, ಭಗವಂತನ ಸ್ಮರಣೆ. ಅದರ ಜೊತೆಗೆ ನಾ ಏನು ಮಾಡಬೇಕು, ನನ್ನ ಜವಾಬ್ದಾರಿ ಏನು, ನನ್ನದೇನು. ಪ್ರೀತಿಯಿಂದ ಈ ಜಗತ್ತನ್ನ ಗೆಲ್ಲುವುದಕ್ಕೆ ಸಾಧ್ಯತೆ ಹೊರತಾಗಿ ದ್ವೇಷದಿಂದ ಒಂದು ನಾಯಿಯನ್ನು ಕೂಡ ನಾವು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮೊಂದಿಗೆ ನಾನು ಎಷ್ಟು ಪ್ರೀತಿಯಿಂದ ಇರ್ತೀನಿ, ನೀವು ನನ್ನೊಂದಿಗೆ ಅಷ್ಟು ಪ್ರೀತಿಯಿಂದ ಇರ್ತೀನಿ. ನೀವು ಹರಿಸ್ತೀರಿ, ನಮ್ಮೊಂದಿಗೆ ಪ್ರೀತಿಯಿಂದ ನನ್ನ ಪಾವನೆ ಒಳ್ಳೆಯದಾಗಿದೆ. ಇದು ಪ್ರೀತಿಯಿಂದಲೇ ಸಾಧ್ಯ. ಪ್ರೀತಿಯನ್ನು ಸಾಧಿಸಿಕೊಂಡು ಹೋಗುವುದಕ್ಕೆ, ವಿಶ್ವಾಸವನ್ನು ಸಾಧಿಸಿಕೊಂಡು ಹೋಗುವುದಕ್ಕೆ ಈ ಜಗತ್ತು ಇದೆ. ಈ ಜಗತ್ತು ನಿಮಗಾಗಿ ಇದೆ. ಹಾಗೂ ಮಾಡಿದರೆ ಈ ಜಗತ್ತು ನಿಮಗಾಗಿ. ಇದನ್ನು ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಜಾಕಿರ್
ಪ್ಲೇನ್ ಅವರು ಹೇಳಿದ್ದಾರೆ, ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದಾರೆ, ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ಹೇಳಿದ್ದಾರೆ, ಅನೇಕ ಸಂತರು ಕೂಡ ಹೇಳಿದ್ದಾರೆ. ಕರ್ತವ್ಯ ಅಬ್ದುಲ್ ಸಾಯಿವರಿಗೆ ಕರ್ತವ್ಯದಲ್ಲಿರು, ಸಾಯಿವರಿಗೆ ಜವಾಬ್ದಾರಿಯಲ್ಲಿರು. ನಿನ್ನ ಕೈಕಾಲಲ್ಲಿ ಶಕ್ತಿ ಇರುವವರೆಗೆ ನೀನು ತುಡಿಯತಕ್ಕಂಥ ಮಾತನ್ನ ಸಂತರಾದಿಯಾಗಿ ಮೇಧಾವಿಗಳಾದಿಯಾಗಿ ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತನ್ನ ಬಸವಣ್ಣವರು ಹೇಳ್ತಾರೆ. ಕೈಲಾಸ ಅಂದ್ರೆ ಏನು? ಅದೇನ ಅದೊಂದು ಬಾಡಿ ಮನೆ ಇಲ್ಲ, ಒಂದು ಗುಹೆ ಏನಿಲ್ಲ, ಗೌರವವೇ ಕೈಲಾಸ, ಮರ್ಯಾದೆಯ ಅದು ಅವರಿಗೆ ಸಂಬಂಧ. ಕಾಯಕ ಮಾಡ್ತಕ್ಕಂಥದ್ದು ನಿನಗೆ ಸಂಬಂಧ. ಯಾವ ರೀತಿಯಾಗಿ ನಾವು ಸಂತೃಪ್ತಿ ಇರ್ಬೇಕಂದ್ರೆ ನನಗಿಂತ ಏನೂ ಆಗದೆ ಇರೋ ಯೋಚನೆ ನಾ ಇಷ್ಟ ಆದ್ರೂ ಆಗಿರಲ್ಲ. ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದ. ಅವನು ಪೇಚಾಡ್ತಿದ್ದೆ, ಸಾಕಷ್ಟು ದುಡ್ಡಿತ್ತು, ಹೊಲ ಇತ್ತು, ಮನೆ ಇತ್ತು, ನೀರಾವರಿ, ನೌಕರಿ, ಏಜೆನ್ಸಿ ಎಲ್ಲ ಇತ್ತು. ಆದರೂ ಮರಗುತ್ತಿಲ್ಲ, ಆದರೂ ಸಮಾಧಾನ ಇದ್ದಿಲ್ಲ. ಅವನು ಇರುವ ಕಾರ್ ಯಾರ ಬೆಂಚ್ ಕಾರ್ಯ ಹೋಗ್ಬೇಕ ಇವನು ನನಗಿಲ್ಲ. ಅದೇ ನಿನಗೆ ಇರುವ ಕಾರ್ಯ ಅದ್ರಾಗ ತೃಪ್ತಿ ಪಡೆದು ಹೋಗು, ಅದು 160 ಕಿಲೋಮೀಟರ್. ರೋಡ್ ಸಾಹೇಬ್ ನನಗಿಲ್ಲ, ಇದು ಇದ್ದು ಬರೋದಕ್ಕಿಂತ ಇದ್ದರಾಗ ಸುಖದಿಂದ ಒಳ್ಳೆಯದಲ್ಲ.